ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಕಳೆದ 2 ದಿನಗಳಿಂದ ಕೊಳಚೆ ನೀರು ಹರಿದು ಇಡೀ ಬಸ್ಸು ನಿಲ್ದಾಣ ಕಲುಷಿತ ನೀರಿನ ಮಡುವಾಗಿ ಪರಿವರ್ತನೆಯಾಗಿದೆ. ಚರಂಡಿ ಸ್ವಚ್ಛಗೊಳಿಸಿದ ಹಿನ್ನೆಲೆಯಲ್ಲಿ ಚರಂಡಿಯಲ್ಲಿ ಹರಿಯಬೇಕಾದ ತ್ಯಾಜ್ಯ ನೀರು ಇಡೀ ಬಸ್ ನಿಲ್ದಾಣದ ಆವರಣಕ್ಕೆ ಹರಿದು ನಿಂತು ಅಸಹ್ಯ ದುರ್ವಾಸನೆ ಬೀರುತ್ತಿದ್ದು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಚರಂಡಿಯ ಮೇಲೆ ಅಳವಡಿಸಿರುವ ಮುಚ್ಚಳಗಳ ಬಳಿ ಕೊಳಚೆ ನೀರು ನಿಂತಿದ್ದ ಮುಚ್ಚಳಗಳ ಮೇಲೆ ಬಸ್ಗಳು ಸಂಚರಿಸಿದಾಗ ಸಮೀಪದಲ್ಲಿ ಓಡಾಡುವ ಪ್ರಯಾಣಿಕರ ಮೇಲೆ ತ್ಯಾಜ್ಯ ಎರಚಿ ಕೊಳಚೆ ನೀರಿನ ಅಭಿಷೇಕವಾಗ್ತಿದೆ. ಸೋಮವಾರದಿಂದ ಈ ಸಮಸ್ಯೆ ಇನ್ನಷ್ಟು ವಿಕೋಪಕ್ಕೆ ಹೋಗಿದ್ದ ಕಲುಷಿತ ನೀರಿನ ಒಳಹರಿವು ಹೆಚ್ಚಾದ ಕಾರಣ ನಿಲ್ದಾಣದ ಅರ್ಧಕ್ಕಿಂತ ಹೆಚ್ಚಿನ ಮೈದಾನಕ್ಕೆ ತ್ಯಾಜ್ಯ ನೀರು ಹರಿದು ಪ್ರಯಾಣಿಕರು ಹರಸಾಹಸ ಪಡುವಂತಾಗಿತ್ತು. ಕಳೆದ 2 ದಿನಗಳಿಂದ ಕೊಳಚೆ ನೀರು ಬಸ್ ನಿಲ್ದಾಣದ ಆವರಣದಲ್ಲಿ ನಿಂತಿದ್ರ ಸಂಬಂಧಪಟ್ಟ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಗಮನಕ್ಕೆ ತಂದ್ರ ಯಾವುದೇ ಪ್ರಯೋಜನವಾಗಿಲ್ಲ. ಗಮನ ಹರಿಸಬೇಕಾದ ಸಂಬಂಧಪಟ್ಟ ಘಟಕದ ವ್ಯವಸ್ಥಾಪಕರು ಸೇರಿ ಇತರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬುದು ಸಾರ್ವಜನಿಕರು ಆರೋಪವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಘಟಕ ವ್ಯವಸ್ಥಾಪಕರು ಇತ್ತ ಗಮನ ಹರಿಸಿ ಬಸ್ ನಿಲ್ದಾಣದಲ್ಲಿ ಹರಿಯುತ್ತಿರುವ ತ್ಯಾಜ್ಯ ನೀರು ಸರಾಗವಾಗಿ ಚರಂಡಿಯಲ್ಲಿ ಹರಿದು ಹೋಗುವಂತೆ ಕ್ರಮ ತೆಗೆದುಕೊಂಡು ಸಮಸ್ಯೆ ಬಗೆಹರಿಸುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.